Audio Jungle. ನಮಸ್ಕಾರ ಸ್ನೇಹಿತರೆ, ನನಗೊಂದು ಜಾನಪದ ಗೀತೆ ಇದೆಯಲ್ಲ, ಅದು ನೆನಪಾಗ್ತಾಯಿದೆ. ಯಾಕೆ ಬಡ್ದಾಡ್ತಿ ತಮ್ಮ, ಯಾಕೆ ಬಡ್ದಾಡ್ತಿ ತಮ್ಮ, ಮಾಯ ಮ್ಯಾಚಿ ಸಂಸಾರ ಮ್ಯಾಚಿ. ನೀ ಹೋಗೋದರಿಯೋ ತಮ್ಮ, ನೀ ಹೋಗೋದರಿಯೋ ತಮ್ಮ, ಕಣ್ಣ ಮೂಚಿ ಮ್ಯಾಲ ಮಣ್ಣ ಮೂಚಿ. ಹೆಂಡರು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ, ಹೆಂಡರು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ, ಇದ್ರೆ ತಿಂಬೋ ತನಕ. ಸತ್ತಾಗ ಬರುವರು ತಮ್ಮ, ಸತ್ತಾಗ ಬರುವರು ತಮ್ಮ, ಕುಣಿತನಕ ಮಣ್ಣ ಮುಚ್ಚು ತನಕ. ಸ್ನೇಹಿತರೆ, ಈ ಹಾಡನ್ನು ಎಲ್ಲರೂ ಕೇಳಿರ್ಬೋದು. ಒಂದು ಕಾಲದಲ್ಲಿ ಭಾಳ ಫೇಮಸ್ ಇದು. ಆದರೆ ಈಗೆಲ್ಲ ಬದಲಾಗಿಬಿಟ್ಟಿದೆ. ಆಗಿನ ಕಾಲದಲ್ಲಿ ಹೇಳ್ತಿದ್ರು, ಆಗಿನ ಕಾಲದಲ್ಲಿನೂ ಭಾಳ ದಿನ ಅಲ್ಲ, ಸತ್ತಾಗ ಬರುವರು ತಮ್ಮ ಕುಣಿತನಕ ಮಣ್ಣ ಮುಚ್ಚು ತನಕ. ಈಗ ಅದನ್ನೂ ಬದಲಾಗಿಬಿಟ್ಟಿದೆ. ಸತ್ತಾಗ ಬಂದು ಮುಖ ನೋಡೋಕ್ಕೂ ತಯಾರಿಲ್ಲ. ಅದು ಒಂದು ಸ್ಟೋರಿ ಇಲ್ಲಿ ಮೊಬೈಲ್ ರೆಕಾರ್ಡ್ನಲ್ಲಿ. ಅಂದರೆ ಒಂದು ಅನಾಥಾಶ್ರಮದಲ್ಲಿ ಒಬ್ಬ ವ್ಯಕ್ತಿಯನ್ನು ಬಿಟ್ಟಿರ್ತಾರೆ. ಆ ವ್ಯಕ್ತಿ 2 ವರ್ಷದ ನಂತರ ಮೃತಪಟ್ಟಿರ್ತಾನೆ. ಆ ವ್ಯಕ್ತಿಯನ್ನು ಅಂತ್ಯಕ್ರಿಯೆ ಮಾಡಲು ಅವ್ರ ಮನೆಯವರನ್ನು, ಅವ್ರ ಕುಟುಂಬದವ್ರನ್ನ ಅನಾಥಾಶ್ರಮದವರು ಫೋನ್ ಮಾಡಿ ಕೇಳ್ತಾರೆ. ಆದರೆ ಅವರು ಮುಖ ನೋಡೋಕ್ಕೂ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕಾಗಿ ಎಷ್ಟು ಬದಲಾಗಿದೆ ಜನ, ಎಷ್ಟು ಸ್ವಾರ್ಥಿಗಳಾಗಿದ್ದಾರೆ ಅನ್ನೋದನ್ನು ಈ ಕಾಲ್ ರೆಕಾರ್ಡ್ ಮುಖಾಂತರ ತಮಗೆ ತಿಳಿಯುತ್ತದೆ. ದಯಮಾಡಿ ತಮ್ಮ ಅನಿಸಿಕೆಯನ್ನು ಈ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಬೇಕಾಗಿ ವಿನಂತಿ. ನಮಸ್ಕಾರ. ಮತ್ತೆ ಏನು ಅಂತ್ಯಕ್ರಿಯೆ ಮಾಡ್ತೀರಾ ಇಲ್ವಮ್ಮ? ನನಗೆ ಇಲ್ಲಿ ತುಂಬಾ ತೊಂದರೆ, ಹುಷಾರಿಲ್ಲ, ಶುಗರ್ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ನಮ್ ಕೈಲಿ ಆಗಲ್ಲ. ಅಲ್ಲ, ನೀವು ಬಂದು ನಿಂತ್ಕೊಳ್ಳಿ ಸಾಕು, ನಾವು ಮಾಡ್ತೀವಿ ಅಂತ್ಯಕ್ರಿಯೆನ. ಬರಕ್ಕೂ ಅಷ್ಟು ಇದಿಲ್ಲ, ತುಂಬಾ ಇದಾಗ್ತದೆ, ಶುಗರ್ ಜಾಸ್ತಿ ಆಗಿ ಒಂದು ತಿಂಗಳಿಂದ. ಶುಗರ್ ಅಂತಂದ್ರೆ ಬರಕ್ಕಾಗಲ್ಲ, ನಮ್ಮ ಆಟೋದಲ್ಲಿ ಆಂಬುಲೆನ್ಸ್ ಅಲ್ಲೇ ಬರ್ತಾರೆ ಸ್ವಲ್ಪ. ನೀವು ಮಕ್ಕಳು ಬರೋದಂತ ಮಕ್ಕಳು ಅವರು ಕರೆದ್ಬೋರಣ. ಈಗ ಮತ್ತೆ ಅಂತ್ಯಕ್ರಿಯೆ ನಾವು ಮಕ್ಕಳು ಬರೋವರೆಗೆ ಇಡ್ಬೇಕಾ ಅಥವಾ ಮಾಡ್ಬೇಕಾ? ಮಾಡ್ಬಿಡಿ, ಪರವಾಗಿಲ್ಲ, ಮಾಡ್ಬಿಡಿದ. ಅಲ್ಲಮ್ಮ, ನೀವು ಬಂದು ಎಷ್ಟು ಆಯ್ತು ಮಾತ್ರ ಸೇರಿ ವಯ್ಯ? 2 ವರ್ಷ ಮೇಲೆ ಆಯ್ತಲ್ಲ. 2 ವರ್ಷ ಆಯ್ತು. 2 ವರ್ಷ ಆದ್ರೂ ಇಲ್ಲ, ಈ ಸತ್ತಾಗೂ ಬರಲ್ಲ, ಮುಖ ನೋಡಲ್ಲ ಅಂತಿರಲ್ಲಮ್ಮ. ಯಾರು ಸತ್ರೆ ಅಮೇರಿಕದಲ್ಲಿದ್ರು ಒಳಗೆ ಬರ್ತಾರೆ, ನೀವು ಇಲ್ಲಿದ್ರು ಬರಲ್ಲ ಅಂತಿರಲ್ಲಮ್ಮ. ಆಯ್ತಮ್ಮ, ನಿಮ್ ಇಷ್ಟ. ಈಗ ನಾವು ಮಾಡ್ತೀವಮ್ಮ. ಓಕೆ, ಲಾಸ್ಟ್ ನೀವು ಬರೋಣ? ಇಲ್ಲ, ನಾನು ಬರಕ್ ಆಯ್ತಾ ಇಲ್ಲ, ತುಂಬಾ ಹುಷಾರಿಲ್ದಲ್ಲ. ನಾನು ತುಂಬಾ ವೀಕ್ ಆದಂಗ ಆಗ್ಬಿಟ್ಟಿದ್ದೀನಿ. ಇಲ್ಲ ಅಂದ್ರೆ ಬರ್ಬೋದಾಗಿತ್ತು. ಹಾಸ್ಪಿಟಲ್ ತೋರ್ಸ್ಕೊಂಡ್ ಬಂದದ್ ನಾ ಒಂದ್ ತಿಂಗಳಿಂದ ತೋರಿಸ್ತಾನೆ ಇದ್ದೀನಿ. ಹಂಗೂನು ಊಟನೇ ಸರಿಯಾಗಿ ಸೇರ್ತಾ ಇಲ್ಲ. ಹಾಗಾದ್ರೆ ಜಾಸ್ತಿ ಐತೆ ಒಂದ್ಸರಿ. ಊಟ ಕೊಟ್ರು ಮತ್ ಸಿಗುತ್ತೆ ನಮ್ಮ ಮುಖ. ದುಡ್ಡು ನಾವೇ ಮಾಡ್ತೀವಿ, ಬಾರ ಬಂದ್ವಿ, ಬೇರೆ ದುಡ್ಡು ಕೇಳ್ತದ ಭಯನ. ಇಲ್ಲ, ಆತರ ಅಲ್ಲ, ನಮ್ಗೆ ಓಡಾಡಕ್ ಶಕ್ತಿ ಇಲ್ಲ ಅಂತ, ಅದಕ್ಕೋಸ್ಕರ ಅಷ್ಟೇ. ಹೋಗ್ಲಿ, ಮಕ್ಳಿಗಾದ್ರೂ ಕಳ್ಸ್ಕೊಡಮ್ಮ, ಹೋಗ್ಲಿ, 2 ಮಕ್ಳಿದಾವಲ್ಲಮ್ಮ. ಅವ್ರು ಕಳೆದ್ ಹೋಗೋರು ಹಣ ಬರೋದು 4 ಗಂಟೆ ಮೇಲೆ. ತೊಂದ್ರೆ ಇಲ್ಲ, ಐಸ್ ಪಕ್ಷ ಬಿಡಿ. ಬೇಡ ಬಿಡೋಣ, ಅವ್ರು ಚಿಕ್ಕಪ್ಪರು ಬರಕ್ಕೆ ಹೇಳಿದ್ರು. ಯಾಕೆ ಏನು ಅಂತ ಚೆಕ್ ಮಾಡ್ತಾರೆ ಎಲ್ಲಿಗೆ
ಏನೋ ಅಂತ